ನಿಮ್ಗೆ ಗೊತ್ತೇ, ಪ್ರಸಿದ್ಧ ತಾಜ್ ಮಹಲ್ ಅನ್ನು ಒಮ್ಮೆ ಮೋಸಗಾರ ನಟ್ವರ್ ಲಾಲ್ ಮಾರಾಟ ಮಾಡಿದ್ದ. ನಟ್ವರ್ ಲಾಲ್ ಭಾರತದ ಪ್ರಸಿದ್ಧ ಮೋಸಗಾರ, ಅಸಾಧಾರಣ ಬುದ್ಧಿಮತ್ತೆಯಿಂದ ಎಲ್ಲರನ್ನೂ ಮರುಳಿಸುತ್ತಿದ್ದ. ಅವನಲ್ಲಿ ಜನರನ್ನು ಮೋಸ ಮಾಡುವ ಅನೇಕ ಸಾಹಸ ಕೃತ್ಯಗಳಿದ್ದವು. ಅದರಲ್ಲೇ ತಾಜ್ ಮಹಲ್ ಮಾರಾಟ ಅತ್ಯಂತ ಪ್ರಸಿದ್ಧ. ನಟ್ವರ್ ಲಾಲ್ ತನ್ನನ್ನು ಸರ್ಕಾರದ ಅಧಿಕಾರಿಯಂತೆ ತೋರಿಸಿ, ತಾಜ್ ಮಹಲ್ ಗೋಪ್ಯವಾಗಿ ಮಾರಾಟ ಮಾಡುತ್ತಿರುವುದಾಗಿ ಶ್ರೀಮಂತ ವಿದೇಶಿಗರಿಗೆ ಹೇಳುತ್ತಿದ್ದ. ನಕಲಿ ದಾಖಲೆಗಳು ಮತ್ತು ಸರಕಾರದ ಸೀಲ್ಗಳನ್ನು ತೋರಿಸಿ ಈ ಮಹತ್ತರ ಸ್ಮಾರಕವನ್ನು ಖರೀದಿಸಲು ವಿದೇಶಿಗರು ಭಾರೀ ಹಣ ಕೊಟ್ಟಿದ್ದರು. ಹಣ ಪಡೆದ ಮೇಲೆ ನಟ್ವರ್ ಲಾಲ್ ಸ್ಥಳದಿಂದ ಮಾಯವಾಗುತ್ತಿದ್ದರು. ಅವನಿಂದ ಲಾಲ್ ಕೋಟೆ, ರಾಷ್ಟ್ರಪತಿ ಭವನ ಮತ್ತು ಸಂಸದ ಭವನವನ್ನು ಮಾರಾಟ ಮಾಡಲಾಗಿತ್ತು. ಒಂದೇ ರೀತಿಯ ನಕಲಿ ದಾಖಲೆಗಳು ಮತ್ತು ವಿಶ್ವಾಸಾರ್ಹ ಮಾತುಗಳಿಂದ ಜನರನ್ನು ಮರುಳಿಸುತ್ತಿದ್ದ. ಒಮ್ಮೆ ಯಮುನಾ ನದಿಯನ್ನು ಮಾರಾಟ ಮಾಡುವ ಹೆಸರಿನಲ್ಲಿ ವಿದೇಶಿಗರ ಹಣ ಕಸಿದುಕೊಂಡಿದ್ದ. ನದಿ ಹಕ್ಕುಗಳಲ್ಲಿ ಹೂಡಿಕೆ ಮಾಡುವುದರಿಂದ ಲಾಭವಾಗುತ್ತದೆ ಎಂದು ಹೇಳಿ ಅವರನ್ನು ಮೋಸಗೊಳಿಸಿದ್ದ. ನಟ್ವರ್ ಲಾಲ್ನ ನಕಲಿ ಹಾಕುವ ಕಲೆ ಅಪಾರವಾಗಿತ್ತು. ಅವನು ಭಾರತದ ಅಧ್ಯಕ್ಷರು ಮತ್ತು ಪ್ರಧಾನ ಮಂತ್ರಿಗಳ ಸಹಿಗಳನ್ನು ನಕಲಿ ಮಾಡಿ ತನ್ನ ಮಾರಾಟಕ್ಕೆ ವಿಶ್ವಾಸಾರ್ಹತೆಯನ್ನು ನೀಡುತ್ತಿದ್ದರು. ಅವನನ್ನು ಹಲವಾರು ಬಾರಿ ಬಂಧಿಸಲಾಯಿತು, ಆದರೆ ಪ್ರತಿ ಸಾರಿ ಕುಶಲತೆಯಿಂದ ತಪ್ಪಿಸಿಕೊಳ್ಳುತ್ತಿದ್ದ. ಒಂದು ಸಲ ಪೊಲೀಸರ ಕಸ್ಟಡಿಯಲ್ಲಿದ್ದಾಗ ತುಸ ಹೊತ್ತು ಬ್ರೇಕ್ ಬೇಕು ಎಂದು ಹೇಳಿ ಜನಸಮುದಾಯದಲ್ಲಿ ಮಗುಚಿ ಹೋಗಿದ್ದ. ಈ ರೀತಿಯ ಕುತೂಹಲಕಾರಿ ವಿಡಿಯೋಗಳಿಗಾಗಿ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.